ಟಿವಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ದೃಷ್ಟಿ 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 ನಾವು ಏನು ಒಂದು ಒಳ್ಳೆ ಕೆಲಸ ಮಾಡಿದ್ರು ದೃಷ್ಟಿ, ಒಂದು ಹೊಸ ವಸ್ತು ತಗೊಂಡ್ರು ದೃಷ್ಟಿ, ಒಂದು ಹೊಸ ಬಟ್ಟೆ ಹಾಕೊಂಡ್ರು ದೃಷ್ಟಿ ಆಗುತ್ತೆ, ಅಥವಾ ಚಿಕ್ಕ ಮಕ್ಕಳಿಗೂ ದೃಷ್ಟಿ ಆಗುತ್ತೆ. ಈ ರೀತಿಯಾದಂಥ ದೃಷ್ಟಿ ಆಗ್ತಾ ಇರುತ್ತೆ. ನಾವು ಕೇಳ್ತಾನೆ ಇರ್ತೀವಿ, ದೃಷ್ಟಿ ಆಗ್ಬಿಟ್ಟಿದೆ, ದೃಷ್ಟಿ ತೆಗೆಸ್ಕೊ ಅನ್ನುವಂಥದ್ದು. ಆದರೆ ಈ ದೃಷ್ಟಿ ಯಾಕಾಗುತ್ತೆ, ಯಾವ ರೀತಿ ಪರಿಹಾರ ಮಾಡಿಕೊಂಡ್ರೆ ನಮಗೆ ದೃಷ್ಟಿ ಆಗೋದಿಲ್ಲ ಅಥವಾ ಮುಂದೆ ದೃಷ್ಟಿ ತಾಕೋದಿಲ್ಲ, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಖ್ಯಾತ ಜ್ಯೋತಿಷಿಗಳಾದ ಗಿರಿಧರ್ ಭಟ್ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ, ದೃಷ್ಟಿ ಅನ್ನುವಂಥದ್ದು ಎಲ್ರಿಗೂ ಆಗುತ್ತೆ. ಒಂದು ಹೊಸ ಬಟ್ಟೆ ಹಾಕೊಂಡು ದೃಷ್ಟಿ ಆಗುತ್ತೆ, ಚಿಕ್ಕ ಮಕ್ಳಿಗೂ ದೃಷ್ಟಿ ಆಗುತ್ತೆ, ಒಂದು ಒಳ್ಳೆ ಕೆಲಸ ಮಾಡಿದ್ರೂ ದೃಷ್ಟಿ ಆಗುತ್ತೆ, ಮನೆಗೆ ಏನೇ ಒಂದು ಹೊಸ ವಸ್ತು ತಂದರೂ ಕೂಡ ದೃಷ್ಟಿ ಆಗುವಂಥದ್ದು ನಾವು ಕೇಳೇ ಇರ್ತೀವಿ. ಈ ರೀತಿ ದೃಷ್ಟಿ ಯಾಕಾಗುತ್ತೆ ಗುರುಗಳೇ? ದೃಷ್ಟಿ ಏನಕ್ಕಾಗುತ್ತೆ ಅಂದರೆ ದೃಷ್ಟಿ ಹಾಕೋದ್ರಿಂದನೇ ಆಗುತ್ತೆ. ಯಾಕಂದರೆ ಜನಗಳ ದೃಷ್ಟಿ ಬಹಳ ಅಷ್ಟು ಕೆಟ್ಟದಾಗಿರುತ್ತೆ. ಅದೇನೋ ಮಾಟ ಮಂತ್ರ ತಂತ್ರದಷ್ಟೇ ಪರಿಣಾಮ ಈ ದೃಷ್ಟಿ. ಹಾಗಂತ ಹೇಳಿದ್ರು ಹೆದರುವಂಥದ್ದೇನಿಲ್ಲ. ಆ ದೃಷ್ಟಿಯನ್ನು ತೆಗೆದು ಹಾಕುವಂಥದ್ದ ಏನು ಸಾಹಸ ಮಾಡಬೇಕಾಗಿಲ್ಲ. ಅದಕ್ಕೆ ಬಹಳ ಸರಳವಾದಂಥ ಪರಿಹಾರಗಳಿದ್ದಾವೆ ದೃಷ್ಟಿ ತೆಗಿಲಿಕ್ಕೆ. ಸಾಮಾನ್ಯವಾಗಿ ದೃಷ್ಟಿ ಹಾಕ್ತಾರೆ. ನೀವು ಚೆನ್ನಾಗಿದ್ರು ಹಾಕ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಅದು ನೋಡುಗನ ದೃಷ್ಟಿಯ ಮೇಲೆ ಇರ್ತದೆ. ಅಲ್ಲಿ ಅವನು ಕಡಲೋಬತನ, ಹೊಟ್ಟೆಗಿಚ್ಚು, ಮತ್ಸರ ಅಥವಾ ಅವನ ಮನಸ್ಸಿನಲ್ಲಿ ಸಂಗತಿಗಳನ್ನು ಇಟ್ಕೊಂಡು ಅವನು ನೋಡೋವಂಥ ದೃಷ್ಟಿ ಇದೆಯಲ್ಲ, ಅದು ಬಹಳ ಕೆಟ್ಟದಾಗಿರುತ್ತೆ. ಯಾಕಂದರೆ ಅವನಲ್ಲಿ ಇರ್ತಕ್ಕಂಥ ವಿಕೃತ ಮನಸ್ಥಿತಿ, ಆ ಮನಸ್ಥಿತಿಯ ಪರಿಣಾಮ ಅದು. ಅಥವಾ ಆತನ ಅರ್ಥನ ಅದು. ತನಗೇನೋ ಸಾಧಿಸ್ಲಿಕ್ಕಾಗಿಲ್ಲ, ತನಗೇನೋ ಮಾಡೋಕ್ಕಾಗಿಲ್ಲ ಅಂದರೆ ಈ ದೃಷ್ಟಿ ಆಕಾರದಲ್ಲಿ ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು ಸಹಜವಾಗಿ ಬಂದೇ ಬರ್ತದೆ. ಈ ಹೊಸ ಕಾರ್ ತೊಗೊಂಡ್ರು ದೃಷ್ಟಿ ಬಿದ್ದರೆ ಕಾರ್ ತೊಗೊಂಡು ಮಾರಬೇಕಾಗಂತ ಪರಿಸ್ಥಿತಿ ಬರುತ್ತೆ. ಇಲ್ಲ ಆಕ್ಸಿಡೆಂಟ್ ಆಗುತ್ತೆ, ಹಿಂಗೆ ಏನಾದರೂ ಒಂದು ಕಾರಣಗಳು ಮೂಡುತ್ತೆ. ದೃಷ್ಟಿ ಅಷ್ಟು ಕೆಟ್ಟದಾಗಿರುತ್ತೆ. ಹಾಗೆ ಅದರ ಪರಿಹಾರಗಳು ಕೂಡ ಬಹಳ ಅಂದರೆ ಬಹಳ ಸುಲಭ. ಅದೇನು ದೊಡ್ಡದಾಗಿ ಮಹಾವಿದ್ಯೆ ಅಲ್ಲ, ಹೆದರ್ಕೊಂಡು ಕೂರುವಂಥದ್ದಲ್ಲ. ಅದು ಜನದೃಷ್ಟಿ ಬೀಳುತ್ತೆ ಅಪ್ಪ ಅಂತ ಹೇಳ್ಬಿಟ್ಟು ನೀವು ಮೂಲೆಯಲ್ಲಿ ಜರುಗೋದು ಬೇಡ. ಇರೋದು ಹೇಗಿದ್ರು ಚೆನ್ನಾಗಿದ್ರು ದೃಷ್ಟಿ ಬೀಳುತ್ತೆ, ಚೆನ್ನಾಗಿಲ್ಲ ಅಂದ್ರೂ ದೃಷ್ಟಿ ಬಿದ್ದೇ ಬೀಳುತ್ತೆ. ಏನಂತ ಜೀವನ ನಡಿಬೇಕು, ಹೆದರ್ಕೊಳೋದು ಬೇಡ. ಅಂತಹ ದೃಷ್ಟಿಗಳಿಗೆ ಸರಳವಾದಂಥ ಪರಿಹಾರ ಇದ್ದೇ ಇದ್ದಾವೆ. ಗುರುಗಳೇ, ಕೆಲವು ಜನಗಳ ದೃಷ್ಟಿ ಏನು ಆಗೋದಿಲ್ಲ, ತಾಕೋದಿಲ್ಲ, ಅಥವಾ ಕೆಲವು ಜನಗಳ ದೃಷ್ಟಿನೇ ನಮ್ಗೆ ತಾಕತ್ತೆ ಅನ್ನುವಂಥದ್ದು ಈ ಥರ ಎಲ್ಲ ಇದೆಯಾ ಗುರುಗಳೇ? ನೋಡಿ, ನಮ್ಮ ಮನಸ್ಥಿತಿ ಕಠಿಣವಾಗಿರಬೇಕು, ಮನಸ್ಸು ಸ್ಥಿರ ಇರಬೇಕು. ಒಂದು ದೃಷ್ಟಿಗೆ ಹೆದರಿ ಕೂತ್ಕೊಂಡ್ರೆ ಅವನು ನತದೃಷ್ಟನಾಗ್ತಾನೆ. ಒಂದು ಅಲ್ಲಿ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ರಾಹುಗ್ರಸ್ತನಾದಾಗ, ರಾಹು ಬಾಧಕನಾದಾಗ, ಅಥವಾ ರಾಹುವಿನ ಸಂಚಾರ ನಿಮಗೆ ಬೇರೆ ರೀತಿಯಲ್ಲಿ ಕಂಡಾಗ ಏನಾಗುತ್ತೆ, ಆತನಿಗೆ ಆ ದೃಷ್ಟಿಯ ಪರಿಣಾಮಗಳು ಅನ್ನೋದು ಬೇರೆ ಆಗುತ್ತೆ. ರಾಹು ಶುಭ ಫಲದಲ್ಲಿದ್ದಾಗ ಎಂಥ ದೃಷ್ಟಿ ಮನುಷ್ಯನ ಮೇಲೆ ಬಿದ್ದರೂ ಆ ದೃಷ್ಟಿ ಅಷ್ಟೊಂದಾಗಿ ತಾಗೋದಿಲ್ಲ. ಹಾಗೆ ಕೆಲವೊಬ್ರು ಹೇಳ್ತಾರೆ ಬಹಳ ಚೆನ್ನಾಗಿರೋದಕ್ಕೆ ದೃಷ್ಟಿ ಬೀಳುತ್ತೆ, ಚೆನ್ನಾಗಿ ಕಾಣ್ತಾ ಇದ್ರೆ ಅನ್ನೋದು ದೃಷ್ಟಿ ಹಾಕಿರ್ತಾರೆ ಅಷ್ಟೇ. ಹಾಗಂತ ಏನೋ ಕೆಟ್ಟದಾಗಿ ನೋಡ್ಬೇಕನ್ನೋವಂಥ ದೃಷ್ಟಿನೇ ಇರೋದಿಲ್ಲ. ಕೆಲವೊಬ್ರದ್ದು ದೃಷ್ಟಿ ಬಹಳ ಕೆಟ್ಟದಾಗಿರುತ್ತೆ. ಅಂದರೆ ಅವರ ಮನಸ್ಥಿತಿ, ಆ ವ್ಯಕ್ತಿಯ ಒಂದು ಆಲೋಚನೆನೇ ಹಾಗಿರ್ತಾರೆ. ಈ ಒಳ್ಳೆ ಮನಸ್ಥಿತಿ ಇರುವಂಥವ್ರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬೆಳೆದಿದ್ದಾನಪ್ಪ, ಒಳ್ಳೇದಾಯ್ತು ಅವನು, ಅದು ಒಳ್ಳೆಯದೇ. ಅದು ಹೆಂಗೆ ಬೆಳೆದ ಇವನು ಹೆಂಗೆ ಬೀಳಬೇಕು ಇವನು ಅಂತ ಹೇಳಿ ವಿಕೃತವಾಗಿ ಮನಸ್ಥಿತಿ ಮಾಡ್ಕೊಳ್ಳುವಂಥ ಜನಗಳು ಇರ್ತಾರೆ. ಅಂಥವ್ರು ಕೆಟ್ಟ ದೃಷ್ಟಿನೇ ಬಾಧಕರನ್ನಾಗಿ ಮಾಡ್ತದೆ. ಏನೋ ಮಾತು ಬರುತ್ತೆ, ದೃಷ್ಟಿಗೆ ಕಲ್ಲು ಬಂಡೆ ಕೂಡ ಒಡೆದೋಗುತ್ತೆ ಅಂತ ಜನಗಳ ಕಣ್ಣು ದೃಷ್ಟಿ ಬಿದ್ದರೆ. ಹಾಗೆ ಮತ್ತೆ ಇನ್ನೊಂದು, ನೀವು ದೇವ್ರ ಕಣ್ಣಿಗೆ ಬಂದರೆ ಹಣ್ಣು, ಕಾಯಿ, ಕರ್ಪೂರ ಕೊಟ್ಟು ಸಮಾಧಾನ ಮಾಡಬೇಕು. ಆದರೆ ಇದು ಜನರ ಕಣ್ಣಿಗೆ ಬಂದರೆ ನೀವು ಎಷ್ಟೇ ತಿನ್ನಿಸಿ ಕುಡಿಸಿ ಅವ್ರಿಗೆ ಉಪ್ಪರಿಗೆಲ್ಲಿ ಕೂರಿಸಿ ತೂಗಿಸಿದ್ರು ಕೂಡ ಅವರು ದೃಷ್ಟಿ ಹಾಕೋದು ಬಿಡೋದಿಲ್ಲ. ನಿಮ್ಮ ದಾರಿಗೆ ಅಡ್ಡರಾಗೇ ಇರ್ತಾರೆ, ಅಡ್ಡಗಾಲ ಹಾಕ್ತಾನೆ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ನೀವು ದೃಷ್ಟಿ ತೆಗಿತಾನೆ ಇರ್ಬೇಕು, ಮುಂದಕ್ಕೆ ಹೋಗ್ತಾನೆ ಇರ್ಬೇಕಷ್ಟೆ. ಪರಿಹಾರ ಸುಲಭವಾಗಿರ್ತವೆ, ಯೋಚನೆ ಮಾಡೋ ಅಗತ್ಯ ಇಲ್ಲ. ಓಕೆ ಗುರುಗಳೇ, ಈಗ ಈ ದೃಷ್ಟಿ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನೋಡಿ, ಕಾರ್ಯದಲ್ಲಿ ಕ್ಷಮತೆ ಕಡಿಮೆ ಆಗ್ಬೋದು, ಹೋಗೋ ಕೆಲಸ ಅಪಜಯಗಳಾಗ್ಬೋದು, ಅಥವಾ ಇದ್ದಕ್ಕಿದ್ದಂಗೆ ಅನಾರೋಗ್ಯ ಪೀಡಿತರನ್ನಾಗ್ಬೋದು. ಯಾವುದೋ ನಿನ್ನೆ ಬಂದಿದ್ರು, ಅವ್ರು ಮುಂದೆ ಅವ್ರು ಹಿಂಗೆ ಹೇಳ್ಬಿಟ್ರು, ಅಪ್ಪ ಇಷ್ಟೊಂದು ಲಾಭ ಬಂತ ಅಂತ ಹೇಳ್ಬಿಟ್ರು, ಆವತ್ತಿಂದ ಬಿದ್ದೋಯ್ತು. ಈ ಮಾತುಗಳು ಸಹಜವಾಗಿ ಬಂದಿರು. ಕೆಲವರು ನೋಡಿ ಎಷ್ಟು ಚೆನ್ನಾಗಿದೆ ಕೂದಲು ಅಂತ ಹೇಳ್ಬಿಡ್ತಾರೆ. ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ಗುರುಗಳೇ ನನ್ನ ಕೂದಲು ಹಿಂಗಿತ್ತು ಹಿಂದೆ,
ಎಷ್ಟು ಚೆನ್ನಾಗಿದೆ ಅಂತ ಅಂದ್ಲು ನಮ್ಮ ಪಕ್ಕದ ಮನೆಯವಳು. ಅವತ್ತಿಂದ ಉದ್ರಕ್ಕೆ ಶುರು ಆಯ್ತು. ಉದುರುತ್ತಾ ಇದೆ. ಅದು ದೃಷ್ಟಿಯ ಒಂದು ಸ್ಥಿತಿ ಅದು ಅಷ್ಟೆ. ಅಲ್ಲೇ ನಾವು ತಿಳ್ಕೊಳ್ಬೇಕು, ಕೆಲವೊಂದು ಸೂಕ್ಷ್ಮತೆಗಳನ್ನು ನಾವೇ ಅರ್ಥ ಮಾಡ್ಬೇಕು. ಎಲ್ಲನೂ ನಮಗೆ ಗೊತ್ತಿರುತ್ತೆ ಅನ್ನೋದಲ್ಲ, ಸೂಕ್ಷ್ಮತೆ ಅದು ಎಲ್ಲಿಂದ ಶುರು ಆಯಿತು ಸಮಸ್ಯೆ, ಯಾವಾಗಿಂದ ಉದ್ಭವ ಆಯ್ತು ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಯಾಕಂದರೆ ಅದನ್ನು ಅನುಭವಿಸಿದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಓಕೆ ಗುರುಗಳೇ, ಈಗ ಈ ದೃಷ್ಟಿಗೆ ಜನರ ಕೆಟ್ಟ ದೃಷ್ಟಿ ಏನು ಮಾಡೋಕ್ಕಾಗಲ್ಲ, ಬೀಳ್ತಾನೆ ಇರುತ್ತೆ ಅಂತ ನೀವು ಹೇಳಿದ್ರಿ. ಇವಾಗ ಇದನ್ನ ತೆಗೆಸ್ಕೊಳ್ಳೋದು ಹೇಗೆ ಅಥವಾ ತಡೆಯೋದು ಹೇಗೆ? ನೋಡಿ, ನಮ್ಮ ಅನಾದಿ ಕಾಲದಿಂದನೂ ಬಹಳಷ್ಟು ಪದ್ಧತಿಗಳಿತ್ತು. ನಾನು ನಿಮಗೆ ಬಹಳ ಸುಲಭವಾಗಿರ್ತಕ್ಕಂಥದ್ದು, ಯಾವ ದುಡ್ಡು ಖರ್ಚು ಮಾಡೋದು ಬೇಡ. ಹಾಗೆ ನಿಮಗೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ದೃಷ್ಟಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ನೊಂದೋದು ಬೇಡ, ಮನಸ್ಸಿಗೆ ಹಚ್ಕೊಳ್ಳೋದು ಬೇಡ. ಮತ್ತು ಇದು ನಿಮಗೆ ಹೆಚ್ಚು ದಿನಗಳ ಕಾಲ ಪರಿಹಾರ ಒದಗಿಸುತ್ತೆ. ಹಾಗಂತ ಹೇಳ್ಬಿಟ್ಟು ನೀವು ಸಂಪೂರ್ಣ ದೃಷ್ಟಿ ಇನ್ಮೇಲೆ ಬರೋದಿಲ್ಲ ಅನ್ನಂಗಲ್ಲ. ಇದು ನಿಮಗೆ ಹೆಚ್ಚು ದಿನಗಳ ಕಾಲ ಸಮಸ್ಯೆಯನ್ನು, ಬಾಧೆ ಅನ್ನೋದನ್ನ ತಂದು ಕೊಡೋದಿಲ್ಲ. ಹಾಗೆ ಅವಾಗವಾಗ 1 ವರ್ಷಕ್ಕೊಮ್ಮೆ ಆದರೂ ಇಂಥದ್ದು ಮಾಡ್ಕೊಂಡು ಹೋದರೆ ದೃಷ್ಟಿ ಬೀಳೋದೇ ಇಲ್ಲ. ನೋಡಿ, ಏನು ಮಾಡಬೇಕು? ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಬೆಳಗಿನ ಜಾವ ಪ್ರಾತಃ ಕಾಲ ಶುಚಿರ್ಭೂತರಾಗಿ ಈ ಒಂದು ತಾಮ್ರದ ತಗಡಿನಲ್ಲಿ ತಾವೊಂದು ಗೊಂಬೆ ಆಕೃತಿಯನ್ನು ಮಾಡಿ, ನಿಮ್ಗೆ ಹೆಂಗೆ ತೋಚುತ್ತೆ ಹಂಗೆ ಒಂದು ದಾಳಿಂಬೆ ಕಡ್ಡಿ ತೊಗೊಂಡು ಒಂದು ಗೊಂಬೆ ಆಕೃತಿ ಮಾಡಿಬಿಟ್ಟು, ಸ್ವಲ್ಪ ಅದು ಗೊಂಬೆ ಏನಂತಂದರೆ ವಿಲಕ್ಷಣವಾಗಿರಲಿ, ಅದೇನು ಮುದ್ದಾಗಿ ಅಂದವಾಗಿರೋದು ಬೇಡ. ಹಿಂಗಾದ್ರೆ ಇರಲಿ, ಸ್ವಲ್ಪ ಕೂದಲು ಕೆದರ್ಕೊಂಡಿರೋ ಥರ ಹೆಂಗೆ ಬರೀತಾರೆ ಅಷ್ಟು ಒಳ್ಳೇದು. ನಿಮಗೆ ವಿಲಕ್ಷಣವಾಗಿ ಬರೀಬೇಕು. ಅದರಲ್ಲಿ ಹ್ರೀಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ. ಇದನ್ನು ಒಂದು ಸುರುಳಿ ಆಕಾರದಲ್ಲಿ ಸುತ್ಕೊಂಡು ಕಪ್ಪು ದಾರದ ಸಹಾಯದಿಂದ ಬನ್ನಿ ಗಿಡ ಕಟ್ಟಿ. ಬನ್ನಿ ಗಿಡ, ಶಮಿ ವೃಕ್ಷ, ಖಂಡಿತ ಯಾವ ದೃಷ್ಟಿನೂ ಬೀಳಲ್ಲ. ಅಂದರೆ ಕಟ್ಟೋದಕ್ಕಿಂತ ಮುಂಚೆ ನಿಮ್ಮ ತಲೆ ಮೇಲಿಂದ ನೀವೇ ನಿವಾಳಿಸ್ಕೊಳ್ಳಿ ಒಂದು 3 ಬಾರಿ, ನಂತರ ಹೋಗಿ ಕಟ್ಟಿ. ಯಾವುದೇ ದೃಷ್ಟಿ, ಕೆಟ್ಟ ಕಣ್ಣು, ಪೀಡೆ, ಈ ಕೆಟ್ಟದಾಗಿ ಆಲೋಚನೆ ಮಾಡಿ ಹಾಕ್ತಕ್ಕಂತಹ ಉಸಿರುಕಾರಕ ದೋಷಗಳು ಬರೋದಿಲ್ಲ, ಬೀಳೋದಿಲ್ಲ. ಹಾಗೆ ಎಲ್ಲದರಿಂದಲೂ ನಿಮಗೆ ಅದು ರಕ್ಷಣೆ ನೀಡುತ್ತೆ. ಆ ಮಟ್ಟಿಗೆ ಇದು ಕೆಲಸ ಮಾಡುತ್ತೆ. ಇದಕ್ಕೇನು ದೊಡ್ಡದಾಗಿ ಏನು ಆಕಾಶ ಭೂಮಿ ಒಂದು ಮಾಡೋ ಅಗತ್ಯ ಇಲ್ಲ. ದುಡ್ಡು ಕೊಟ್ಟು ಪೂಜೆ ಮಾಡಿಸ್ಬೇಕು ಅನ್ನೋದು ಯಾವುದೂ ಇಲ್ಲ. ಹಾಗೆ ಎಲ್ಲ ಹೋಗ್ಬಿಟ್ಟು ತಾಯ್ತಾ ಮಂತ್ರ ಯಂತ್ರ ಹಾಕ್ಕೋಬೇಕು, ಇವ್ರ ಹತ್ರ ಹೋಗ್ಬೇಕು, ಅಥವಾ ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬೇಕು ಅನ್ನೋದು ಇಲ್ಲ. ನಿಮಗೆ ಬಿಡುವು ಇರುತ್ತಲ್ಲ, ಬೆಳಗಿನ ಜಾವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಸ್ವಲ್ಪ ಸಮಯ ಕೊಟ್ಟು ನಿಮಗೋಸ್ಕರ ನೀವು ಮಾಡಿದ್ರೆ ಮುಗೀತು. ನೀವು ವರ್ಷಕ್ಕೊಮ್ಮೆ ಹಿಂಗೆ ಮಾಡ್ಕೊಂಡೋಗಿ, ಖಂಡಿತ ಇಂಥ ದೃಷ್ಟಿ ಬಾಧೆಯಿಂದ ಹೊರಗಡೆ ಬರ್ತೀರ ಅನ್ನೋದು ನಾನು ಖಂಡಿತವಾಗಿ ಹೇಳ್ತೀನಿ. ಗುರುಗಳೇ, ಯೂಶಲಿ ದೃಷ್ಟಿ ತೆಗ್ಸೋದು ಅಂತಂದರೆ ನಾವು ತಿಳ್ಕೊಂಡಿರೋ ಪ್ರಕಾರ ಬೇರೆಯವ್ರು ನಮಗೆ ತೆಗಿಬೇಕು ಅಂತಾನೆ. ಕೆಲವೊಂದಷ್ಟು ಉಪ್ಪಲ್ಲಿರ್ಬೋದು ಅಥವಾ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿರ್ಬೋದು ಬೇರೆಯವರು ನಮ್ಗೆ ದೃಷ್ಟಿ ತೆಗೆಯೋದು ನಾವು ನೋಡಿದ್ದೀವಿ. ಬಟ್ ಇದು ಬಹಳ ವಿಶೇಷವಾಗಿ ನಮಗೆ ನಾವೇ ತಕ್ಕೊಳ್ಳೋದು. ನೋಡಿ, ಕ್ಷೇತ್ರಗಳಲ್ಲಿ ತಡೆ ಹೊಡೆಯೋದು ಅಂತ ಹೇಳಿ ಅದು ಬೇರೆ ಆಗುತ್ತೆ. ಅದು ಮಾಟದಂಥದ್ದು ಅಥವಾ ಏನೋ ಒಂದು ಸಮಸ್ಯೆ ಇದ್ದರೆ ಅದು ತಡೆ ಹೊಡೆಯುವಂಥದ್ದಾಗುತ್ತೆ. ನಿಯಮಗಳು ಅದು ಬೇರೆ. ಬೇರೆಯವರ ದೃಷ್ಟಿ ತೆಗೆದು, ಈಗ ದೊಡ್ಡ ಮನುಷ್ಯ ಆಗಿರ್ತಾನೆ ಅವನು, ಚಿಕ್ಕ ಮಕ್ಕಳು ಏನೋ ಒಂದು ವಿಚಾರ ಇದ್ದಾಗ ಅವ್ನಿಗೇನೋ ಒಂದು ರೀತಿಯಲ್ಲಿ ದೃಷ್ಟಿ ತೆಗೆಸ್ಕೊಂಡು ಅಭ್ಯಾಸ ಇರುತ್ತೆ. ದೊಡ್ಡದಾಗಿರ್ತಾರೆ, ಹೆಂಗ್ ದೃಷ್ಟಿ ತೆಗಿತಾರೆ, ಯಾರ ಹತ್ರ ಹೇಳಬೇಕು, ಹೆಂಗೆ ಹೇಳಬೇಕು ಅನ್ನೋಂಥ ಒಂದು. ಈ ಕೆಲವರು ಪರ್ಕೆಯಲ್ಲಿ ತೆಗಿತಾರೆ, ಕೆಲವರು ಉಪ್ಪಲ್ಲಿ ತೆಗಿತಾರೆ, ಮೆಣಸಿನ್ಕಾಯಲ್ಲಿ ತೆಗಿತಾರೆ, ನಿಂಬೆಹಣ್ಣಲ್ಲಿ ತೆಗಿತಾರೆ. ಈಗ ನಾವು ತೆಗಿತೀವಿ, ನವಿಲುಗರಿಯಲ್ಲಿ ತೆಗಿತೀವಿ, ನಿಂಬೆಹಣ್ಣಲ್ಲಿ ತೆಗಿತೀವಿ. ಅದೆಲ್ಲ ಸಾಮಾನ್ಯವಾಗಿ ಇದ್ದೈತೆ. ಈ ದೇವಸ್ಥಾನಗಳಿಗೆ ಹೋದ್ರೆ ಅದು ಯಂತ್ರ ತಾಯ್ತ ಕಟ್ಬಿಟ್ಟು ದೃಷ್ಟಿಗೆ ಅಂತ ಹೇಳ್ಬಿಟ್ಟು ಹಾಕ್ಬೋದು. ಅದು ಕೂಡ ಪರಿಹಾರನೇ, ಇಲ್ಲ ಅನ್ನೋದಲ್ಲ. ಆದರೆ ವಿಶೇಷವಾಗಿ ಫಲದಾಯಕವಾದಂಥ ಪರಿಹಾರ ತಂತ್ರದಲ್ಲಿ ಇದು ಬಹಳ ನಿಮಗೆ ಎನರ್ಜಿ ಆಗಿರುತ್ತೆ. ಮತ್ತು ಕೆಲವೊಂದು ನೋಡಿ, ನಾವೇ ಪರಿಹಾರಗಳು ಮಾಡಿಕೊಂಡಾಗ ಅದು ಭಾರಿ ಶ್ರೇಷ್ಠ ಅಂತ ಹಾಗಾಗಿ ಮತ್ತು ಇದು ನಿಮಗೆ ಅತಿ ಹೆಚ್ಚಿನದಾದಂಥ ದೃಷ್ಟಿ. ಅಂದರೆ ಈ ದೃಷ್ಟಿಕಾರಕತ್ವಕ್ಕೆ ನೀವು ಬಲಿಪಶುವಾಗಿ ಸಮಸ್ಯೆ ಎಲ್ಲ ಬಿದ್ದೋಗಿ ವ್ಯಾಪಾರ ವ್ಯವಹಾರ ಎಲ್ಲ ನಷ್ಟ ಆಗಿ ಮಾನಸಿಕವಾಗಿ ನೀವು ಅಧೋಗತಿಗೆ ಬಂದಿರ್ತಿರಲ್ಲ, ಅಂಥವ್ರಿಗೆ ಇದು ಬಹಳ ಒಳ್ಳೆಯದು. ಸಣ್ಣ ಪುಟ್ಟದಕ್ಕೂ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಬಿದ್ದೋಗಿದೆ, ಎಲ್ಲ ದೃಷ್ಟಿ ತೆಗೆದು ಎಲ್ಲ ಪೂಜೆ ಮಾಡಿದೆ, ಏನೂ ಸರಿ ಆಗಿಲ್ಲ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಪರಿಹಾರ ನಿಮ್ಗೆ ಬಹಳ ಶೀಘ್ರ ಫಲದಾಯಕವಾಗಿರ್ತಕ್ಕಂಥ ತಂದು ಕೊಡುತ್ತೆ. ಮತ್ತು ಶಮಿ ವೃಕ್ಷದ ಒಂದು ವಿಷಯನೇ ಹಾಗೆ. ಪಾಂಡವರು ಕೂಡ ತಮ್ಮ ಅಜ್ಞಾತವಾಸದ ಸಂದರ್ಭದಲ್ಲಿ ತಮ್ಮ ಆಯುಧಾಗಾರಗಳನ್ನು ಶಮಿ ವೃಕ್ಷದಲ್ಲೇ ಇಟ್ಟೋಗಿತ್ತು, ಬನ್ನಿ ಗಿಡದಲ್ಲೇ ಇಟ್ಟೋಗಿತ್ತು. ಹಾಗಾಗಿ ನಾವು ಅದು ಒಂದು ವಿಜಯದ ಸಂಕೇತ ಅಂತ ಹೇಳ್ತೀವಿ. ನಾವು ಗಿಡನ
ನೆಕ್ಸ್ಟ್ ಅಲ್ಲಿಂದನೇ ಬರಬೇಕಲ್ಲ ಆಯುಧಗಳು. ಹಾಗಾಗಿ ಆಯುಧ ಪೂಜೆನ ಅದು ಬಂತು. ಆಯುಧಗಳು ಬಂತಂದರೆ ಎಲ್ಲರೂ ಒಂದು ಯುದ್ಧ ಮಾಡ್ಬೋದು, ಯುದ್ಧ ಗೆಲ್ಬೋದು. ಅದು ಒಂದು ವಿಜಯದ ಸಂಕೇತ ಆ ಗಿಡ ಅಂತ ತಗೋಬೋದು. ಇಲ್ಲಿ ಎಲ್ಲ ದೃಷ್ಟಿನೂ ಕಳೆದು ಬಿಟ್ಟು ಆ ಗಿಡದ ಹತ್ರ ನಾವು ಮೊರೆ ಹೋದಾಗ ಅದು ನಮಗೆ ನಂತರ ಮುಂದಿಂದ ಆಗೋದೆಲ್ಲ ಒಂದು ವಿಜಯದ ಸಂಕೇತವಾಗಿ ಮಾರ್ಪಾಡಾಗುತ್ತೆ. ಬರೀ ದೃಷ್ಟಿ ಹೋಗೋದಲ್ಲ ಇದು, ಅದರ ಜೊತೆಗೇನೆ ಜೀವನ ಅನ್ನೋದು ಬದಲಾವಣೆ ಆಗಬೇಕು, ಹಾಗೆ ಪ್ರಾಪ್ತಿ ಆಗಬೇಕು. ಹಣದಲ್ಲೋ ಆರೋಗ್ಯದಲ್ಲೋ ಅಥವಾ ಅವನು ಆಗಿರ್ತಕ್ಕಂಥ ಮಾನಸಿಕವಾದಂಥ ಸಮಸ್ಯೆಗಳಿಂದನೂ ಎಲ್ಲ ತೊಲಗಿ ಅವನು ಹೊಸ ಮನುಷ್ಯನಾಗಬೇಕು, ಮತ್ತು ಅವನು ಮುಂದಕ್ಕೆ ಬರಬೇಕಲ್ಲ ಅವನು. ಹಾಗಾಗಿ ಈ ಪರಿಹಾರ ಇದು ಬೆಳವಣಿಗೆಗೆ ಅದ್ಭುತವಾಗಿದೆ. ದೃಷ್ಟಿನೂ ತೊಲಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಮುಂದೆ ಸಾಗ್ಬೋದು. ಕೆಲವೊಂದು ಪರಿಹಾರ ಬರೀ ದೃಷ್ಟಿ ಹೋಗ್ಲಿಕ್ಕೆ ಮಾತ್ರ. ದೃಷ್ಟಿ ಹೋಗಿದ ತಕ್ಷಣ ಬೆಳವಣಿಗೆ ಆಗ್ಬೋದು, ಆಗದೇನೂ ಇರ್ಬೋದು, ಅದು ಬೇರೆ ವಿಷಯ. ಇದು ಖಂಡಿತವಾಗಿ ಆಗುತ್ತೆ. ಹಾಗಾಗಿ ಇದು ಮಾಡ್ಬೋದು, ತೊಂದರೆ ಇಲ್ಲ. ಓಕೆ ಗುರುಗಳೇ, ದೃಷ್ಟಿಯನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ, ಅದು ನಾವೇ ಹೋಗಲಾಡಿಸ್ಕೊಳ್ಳೋದು ಹೇಗೆ ಅಂಥೇಳಿ ಸುಲಭ ಪರಿಹಾರವನ್ನು ತಿಳಿಸ್ಕೊಟ್ರಿ ಗುರುಗಳೇ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಮಸ್ಕಾರಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ದೃಷ್ಟಿ ಯಾರೋ ನಮ್ಮ ಮೇಲೆ ದೃಷ್ಟಿ ಹಾಕ್ಬಿಟ್ರು ಅಥವಾ ದೃಷ್ಟಿ ಆಗೋಯ್ತು, ಮಕ್ಳಿಗಿರ್ಬೋದು ಅಥವಾ ದೊಡ್ಡವ್ರಿಗಿರ್ಬೋದು, ಯಾವ ರೀತಿ ಹಾಗಾದ್ರೆ ಆ ದೃಷ್ಟಿಯನ್ನು ಹೋಗಲಾಡಿಸ್ಕೊಳ್ಳೋದು, ನಮಗೆ ನಾವು ದೃಷ್ಟಿ ತೆಗೆಸ್ಕೊಳ್ಳೋದು ಹೇಗೆ ಅಂಥೇಳಿ ಸುಲಭ ಪರಿಹಾರವನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಗುರುಗಳನ್ನು ನೇರವಾಗಿ ಭೇಟಿ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗಳಿಗೆ ಕರೆ ಮಾಡಿ. ಗುರುಗಳ ಆಫೀಸ್ ಬೆಂಗಳೂರು ಯೂನಿವರ್ಸಿಟಿ ಸರ್ಕಲ್ ಇದೆ, ಅಲ್ಲೂ ಕೂಡ ನೀವು ಬಂದು ನೇರವಾಗಿ ಭೇಟಿ ಆಗ್ಬೋದು. ನಮಸ್ಕಾರ.